ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು 40 ಸೈಜಿಂದ ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಲೀವ್ ಲೆಂತು 9.5 ಐತೆ ಸ್ನೇಹಿತರೆ. ಅದಕ್ಕೆ ನಾನು 10.5 ತಗೊಂಡಿದ್ದೀನಿ. ಅದು ಬಟ್ಟೆ ಸಾಲ್ಟೇಜ್ ಇರೋದ್ರಿಂದ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ. ಒಳಗಡೆಗೆ ಬೇರೆ ಕ್ಲಾತ್ ಹಾಕಬೇಕು. ಡೌನಿಂಗ್ ಬಂದು 3.3 ಇಂಚು ತಗೊಂಡಿದ್ದೀನಿ ಸ್ನೇಹಿತರೆ. ಬ್ಲೌಸಿಂದು ಕ್ಯಾಪ್ ಹೈಟು ನೋಡಿ ಸ್ನೇಹಿತರೆ, ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ ಸ್ನೇಹಿತರೆ. ನಾವು ಶೇಪ್ ತೆಗ್ದಿರೋದಕ್ಕೆ ಎಲ್ಲದಕ್ಕೂ ನೀಟಾಗಿ ನಾಚ್ ಹಾಕಬೇಕು ಸ್ನೇಹಿತರೆ. ನಂತರ ಬಾಡಿ ಪಾರ್ಟ್ ಕಟ್ ಮಾಡಬೇಕು ಸ್ನೇಹಿತರೆ. ಉಳಿದಿರೋ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಎರಡೂ ಒಂದೇ ಸಮ ತಗೊತಿದ್ದೀನಿ. ಯಾಕೆಂದರೆ ಇದು ಪ್ಲೈನ್ ಬ್ಲೌಸ್ ಅಲ್ವಾ ಸ್ನೇಹಿತರೆ, ಅದಕ್ಕೆ ಕೆಳಗಡೆಲಿ ಕರೆಕ್ಟಾಗಿರಲ್ಲ. ನೀಟಾಗಿ ಒಂದು 1/4 ಇಂಚಿಗೆ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಂಡು ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಸ್ನೇಹಿತರೆ. ಆನಂತರ ಬ್ಲೌಸಿನ ಲೆಂತು 14.25 ಬರುತ್ತೆ ಸ್ನೇಹಿತರೆ. ಅವರು ಇನ್ನೂ ಒಂದು 1/2 ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ. ಒಟ್ಟು 16 ಇಂಚ್ ತೊಗೊಂಡಿದ್ದೀನಿ. ಭುಜ ಬಂದು 6 ಇಂಚು ಸ್ನೇಹಿತರೆ. ಅದಕ್ಕೆ ಶೋಲ್ಡರು 3.25 ತಗೊಂಡಿದ್ದೀನಿ. ನೆಕ್ ಡಿಪ್ಪು 2 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಫ್ರಂಟ್ ಡೀಪು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಡೀಪು ಆನಂತರ ಶೋಲ್ಡರು ಆರ್ಮೋಲ್ ಡೌನಿಂಗು ಸ್ನೇಹಿತರೆ, ಅದು 5.5 ತಗೊಂಡಿದ್ದೀನಿ. ಮತ್ತು ನೆಕ್ ಡೀಪು 5 ಇಂಚ್ ತೊಗೊಂಡಿದ್ದೀನಿ ಸ್ನೇಹಿತರೆ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು 2 ಇಂಚ್ ಮಾರ್ಜಿನು ಸ್ನೇಹಿತರೆ. ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪ್ ತೆಗಿಬೇಕು ಸ್ನೇಹಿತರೆ. ನೀಟಾಗಿ ಒಂದು ಸಲ ಚೆಕ್ ಮಾಡಬೇಕು. ಅವ್ರದ್ದು 8.25 ಬೇಕು, 8.25 ಸಿಗ್ತೈತೆ ಸ್ನೇಹಿತರೆ. ಮತ್ತು 1/2 ಇಂಚು ಫ್ರಂಟ್ ಶೇಪ್ ತೆಗ್ದಿದ್ದೀನಿ. ಇಲ್ಲಿ 4 ಇಂಚು ಬೆಲ್ಟ್ ಪಟ್ಟಿ ತಗೊತಾ ಇದ್ದೀನಿ. ಮಧ್ಯ 3 ಇಂಚು, ಆ ಕಡೆ 3.25 ಇಂಚು ಸ್ನೇಹಿತರೆ. ಬಸ್ಟ್ ಪಾಯಿಂಟು ಅವ್ರದ್ದು 10.25 ಸಿಕ್ಕಿದೆ. 2.5 ಲೆಂತು ಹಿಡಿಯೋದಕ್ಕೆ ಸೈಡಲ್ಲಿ 3/4 ಇಂಚು ಹಿಡಿಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಆನಂತರ ಅದೇ ಸ್ಟ್ರೈಟ್ ನೇರಕ್ಕೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಮಧ್ಯದ ಉಕ್ಸ್ಪಟ್ಟಿ ಕಡೆಗೂ ಮಧ್ಯ ಮಾಡ್ಕೊಂಡು ಮಾರ್ಕ್ ಹಾಕಿದ್ದೀನಿ. ನೀಟಾಗಿ ನೋಡಿ ಸ್ನೇಹಿತರೆ, ಎಲ್ಲ ಶೇಪ್ ಹಾಕೋಬೇಕು. ಇಲ್ಲಿ 1/2 ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಅವ್ರದ್ದು ಉಕ್ಸ್ಪಟ್ಟಿ ಕಡೆಗೆ ತುಂಬ ಕಡಿಮೆ ಐತೆ, ಅದಕ್ಕೋಸ್ಕರ ಅದನ್ನು 1/2 ಇಂಚ್ ಕಡಿಮೆ ಮಾಡಿದ್ದೀನಿ. ಆ ಕಡೆ ಸೈಡು ಅಷ್ಟೇ 1/2 ಇಂಚ್ ತೆಗ್ದಿದ್ದೀನಿ ಸ್ನೇಹಿತರೆ. ಆನಂತರ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಬೇಕು. ಅದೇ ರೀತಿ ಈಗ ಆರ್ಮೋನಲ್ಲಿ ಬ್ಯಾಕ್ ಕಟ್ ಮಾಡಿದ್ದೀನಿ. ಫ್ರಂಟು ತೆಗಿತಾ ಇದ್ದೀನಿ ಸ್ನೇಹಿತರೆ. ಸೈಡಲ್ಲಿರೋ ಎಕ್ಸ್ಟ್ರಾ ಕ್ಲಾತ್ ಬಟ್ಟೆ ಎಲ್ಲ ತೆಗಿಬೇಕು. ಈಗ ಫ್ರಂಟ್ ಶೇಪ್ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೀಟಾಗೆ ನಾವು ಮಾರ್ಕ್ ಹಾಕಿರೋ ರೀತಿ ಫ್ರಂಟ್ ಶೇಪ್ ಕಟ್ ಮಾಡ್ಕೋಬೇಕು. ಇವ್ರಿಗೆ ಡೌನಿಂಗ್ ಏನು ಮಾಡ್ತಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ಅವ್ರದ್ದೇನು ನಾನು ಹೆಚ್ಚಿಗೆ ಡೀಪ್ ತೆಗ್ದಿಲ್ವಲ್ಲ, ಹಂಗಾಗಿ ನಾನು 1/2 ಇಂಚ್ ಡೌನಿಂಗ್ ಕಡಿಮೆ ಮಾಡ್ತಿಲ್ಲ, ಹಂಗೆ ಕಟ್ ಮಾಡಿದ್ದೀನಿ. ಶೋಲ್ಡರು ಸ್ಟ್ರೈಟೇ ಐತೆ ಸ್ನೇಹಿತರೆ. ಬ್ಯಾಕು 6.5 ತಗೊಂಡಿದ್ದೀನಿ ಡೀಪ. ಆನಂತರ ಅವ್ರದ್ದು ಬ್ಲೌಸಿನ ಲೆಂತು 14.25 ಐತೆ ಸ್ನೇಹಿತರೆ. ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಮಡ್ಚಿ ಹೊಲಿಯೋದಕ್ಕೆ ಮಾರ್ಕ್ ಹಾಕಿ ಅಲ್ಲಿ ನಾಚ್ ಹಾಕಿದ್ದೀನಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಎಲ್ಲ ಫುಲ್ಲು ರೆಡಿ ಆಯಿತು ನಮ್ಮ ಬ್ಲೌಸ್ ಕಟ್ಟಿಂಗು. ಬ್ಯಾಕು ಫ್ರಂಟು ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲಿಗೆಲ್ಲ ನೀಟಾಗಿ ನಾಚ್ ಹಾಕಬೇಕು ಸ್ನೇಹಿತರೆ. ಈಗ ತೋಳಿಂದು ಅಷ್ಟೇ ಮುಗ್ದೈತೆ. ಈಗ ಎಲ್ಲ ಪಾರ್ಟನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.